ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹವ್ಯಕರ ಫೇವ್ರೇಟ್ ರೆಸಿಪಿ ಮತ್ತು ಮೋಸ್ಟ್ ಪಾಪ್ಯುಲರ್ ರೆಸಿಪಿ ಕೇಸರಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಮಾಣ 20 ಜನರಿಗೆ ಆಗುವಷ್ಟು. ಅದೇ ಪ್ರಮಾಣದಲ್ಲಿ ನಾನು ನಿಮಗೆ ಮೆಜರ್ಮೆಂಟನ್ನು ಹೇಳ್ತಾ ಹೋಗ್ತೀನಿ. ನೀವು ಕೂಡ ಕಡಿಮೆ ಮಾಡೋದಾದರೆ ಇಲ್ಲಿ ಐಟಮ್ ಎಲ್ಲ ಕಡಿಮೆ ತೊಗೊಳ್ಳಿ, ಜಾಸ್ತಿ ಮಾಡೋದಾದರೆ ಇದೇ ಪ್ರಮಾಣದಲ್ಲಿ ನೀವು ಜಾಸ್ತಿ ತೊಗೊಳ್ಳಿ. ಡೀಟೇಲ್ ಆಗಿ ನಿಮಗೆ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನು ನಾನು ಮಾಡಿರೋದಲ್ಲ, ನನ್ನ ಅತ್ತೆ ಮಾಡಿರೋದನ್ನು ನಾನು ವಿಡಿಯೋ ಮಾಡ್ಕೊಂಡಿರೋದು. ಹಾಗೆ ಇದು ನೋಡೋಕೆ ಎಷ್ಟು ಸುಲಭ ಕಾಣುತ್ತೋ ಅಷ್ಟು ಈಸಿ ಅಂತೂ ಖಂಡಿತ ಇಲ್ಲ. ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಾಯ್ಲರಲ್ಲಿ ನೀರು ಹಾಕಿ ಬಿಸಿ ಇಟ್ಕೋಬೇಕು. ನಾನು ಇಲ್ಲಿ ಸಿದ್ದೆ ಅಂತ ಕರಿತೀವಿ ನಾವು ಇದರ ಅಳತೆಯಲ್ಲಿ ತಗೊಂಡಿದ್ದೀನಿ. ನಿಮಗೆ ಪ್ರಮಾಣ ನಾನು ಹೇಳ್ತೀನಿ. ಇಲ್ಲಿ 1.5 kg ಆಗುವಷ್ಟು ನಾನು ಅಕ್ಕಿಯನ್ನು ತಗೊಂಡಿದ್ದೀನಿ. ನಾವು ಇಲ್ಲಿ ಸಿದ್ದೆ ಯೂಸ್ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಈ ಅಕ್ಕಿಯನ್ನು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು. ನಾನು 1.5 kg ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ನಿಮಗೆ ಪ್ರಮಾಣನ ಕೂಡ ಹೇಳ್ತಾ ಇದ್ದೀನಿ, ಎಷ್ಟು ಹಾಕ್ಕೋಬೇಕು, ಎಷ್ಟು ಮಾಡಬೇಕು ಅಂತ. ನೋಡ್ತಾ ಇರ್ಬೋದು, ಈ ರೀತಿ ಬಾಯ್ಲರ್ನಲ್ಲಿ ನೀರನ್ನು ಹಾಕಿ ಅದು ಒಂದು ಕುದಿ ಬರುವ ಹೊತ್ತಿಗೆ ನಾವು ಅಕ್ಕಿಯನ್ನು ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಅಕ್ಕಿಯನ್ನು ಹಾಕಬೇಕು. ನಿಮಗೆ ಮೇನು ಕೇಸರಿ ಚೆನ್ನಾಗಿ ಬರಬೇಕು ಅಂದರೆ ಅದರಲ್ಲಿ ಅನ್ನ ಚೆನ್ನಾಗಿ ಆಗಬೇಕು. ಪರ್ಫೆಕ್ಟಾಗಿ ಅನ್ನ ಆದರೆ ಕೇಸರಿ ಕೂಡ ಚೆನ್ನಾಗಿ ಆಗುತ್ತೆ. ತುಂಬ ಮೆತ್ತಗೂ ಆಗಬಾರ್ದು, ತುಂಬ ಗಟ್ಟಿಯಾಗಿ ಕೂಡ ಇರ್ಬೋದು. ಈ ರೀತಿ ಅನ್ನ ಬೇಯುವಾಗ 1 ಸ್ಪೂನ್ ತುಪ್ಪವನ್ನು ಹಾಕ್ಕೋಬೇಕು. ನೋಡ್ತಾ ಇರ್ಬೋದು, ಅನ್ನ ಚೆನ್ನಾಗಿ ಬೆಂದಿದೆ ಅಂತ ಈ ರೀತಿ ಚೆಕ್ ಮಾಡಬೇಕು. ಸ್ವಲ್ಪ ಪ್ರೆಸ್ ಆಗುತ್ತೆ ಅಂತ ಅಂದರೆ ಅನ್ನ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ನೀವು ಬಾಯ್ಲರ್ನ ಕಾಕನ್ನು ತಿರುಗಿಸಿ ನೀರನ್ನು ಹೊರಗೆ ತೆಕ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಅನ್ನ ಪರ್ಫೆಕ್ಟಾಗಿ ಬಂದಿದೆ ಅಂತ ಮೊದಲೇದಾಗಿ ಚೆಕ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀರನ್ನು ಹೊರಗೆ ತೆಕ್ಕೋಬೇಕು. ಹಾಗೆ ಒಂದು ಪಾತ್ರೆಯನ್ನು ತಗೋಬೇಕು, ಅದಕ್ಕೆ ಅನ್ನವನ್ನು ಹಾಕ್ಕೋಬೇಕು. ನಾವು ಕೇಸರಿಗೆ ಈ ರೀತಿ ದೊಡ್ಡದಾದ ಪಾತ್ರೆಯನ್ನು ತಗೊಂಡಿದ್ದೀವಿ. ಯಾಕೆ ಅಂದರೆ ಅದನ್ನು ಚೆನ್ನಾಗಿ ತಿರುವೋ ಸಮಯದಲ್ಲಿ ಕೈಗೆ ಅದರ ನೀರುಗಳು ಸೇರುತ್ತೆ. ಹಾಗಾಗಿ ಈ ರೀತಿ ದೊಡ್ಡದಾದ ಪಾತ್ರೆಗಳನ್ನೇ ಯೂಸ್ ಮಾಡ್ತೀವಿ. ಹಾಗೆ ಮರದ ಸೌಟನ್ನೇ ಯೂಸ್ ಮಾಡ್ತೀವಿ. ನೋಡ್ತಾ ಇರ್ಬೋದು, ಈ ರೀತಿ ಅನ್ನವನ್ನು ಹಾಕ್ಕೊಳ್ಳಿ. ಆನಂತರ ನಾವು ಇಲ್ಲಿ 4 ಗ್ರಾಮ್ ಆಗುವಷ್ಟು ಕೇಸರಿಯನ್ನು ತಗೊಂಡಿದ್ದೀವಿ. ಅದನ್ನು ಬಿಸಿ ನೀರಲ್ಲಿ ನೆನೆಸಿ ಇಟ್ಕೋಬೇಕು 10 ನಿಮಿಷ ಮೊದಲು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಕೇಸರಿಯನ್ನು ತಗೊಂಡಿದ್ದೀವಿ. 4 ಗ್ರಾಮ್ ಆಗುವಷ್ಟು, 1.5 kgಗೆ 4 ಗ್ರಾಮ್ ಆಗುವಷ್ಟು ಕೇಸರಿಯನ್ನು ನಾವು ತಗೊಂಡಿದ್ದೀವಿ. ಅದನ್ನು ಬಿಸಿ ನೀರಲ್ಲಿ 10 ನಿಮಿಷಗಳ ಕಾಲ ನೆನೆಸಿ ಇಟ್ಕೋಬೇಕು. ಎಲ್ಲ ಕೇಸರಿಯನ್ನು ಹಾಕ್ಕೊಂಡು ಬಿಸಿ ನೀರಿನಲ್ಲಿ 10 ನಿಮಿಷಗಳ ಕಾಲ ನೆನೆಸಿ ಇಟ್ಕೋಬೇಕು. ಹಾಗೆ ನಾವು ಇಲ್ಲಿ 1 kg ಆಗುವಷ್ಟು ತುಪ್ಪವನ್ನು ತಗೊಂಡಿದ್ದೀವಿ. ಹಾಗೆ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, 1.5 kgಗೆ 1 kg ಆಗುವಷ್ಟು ತುಪ್ಪವನ್ನು ನಾವು ತಗೋತಾ ಇದ್ದೀವಿ. ಹಾಗೆ 4 ಗ್ರಾಮ್ ಆಗುವಷ್ಟು ಕೇಸರಿಯನ್ನು ತಗೊಂಡಿದ್ದೀವಿ. ಇದನ್ನು ಈಗ ನಾವು ಅನ್ನ ಹಾಕ್ಕೊಂಡಿರುವಂಥ ಪಾತ್ರೆಗೆ ಹಾಕ್ಕೋಬೇಕು ತುಪ್ಪವನ್ನು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಉದ್ದದಾದ ಈ ರೀತಿ ಮರದ ಸೌಟನ್ನೇ ಬಳಸ್ತಾ ಇದ್ದೀವಿ. ಇದು ಹವ್ಯಕರ ಒಂದು ಫೇವ್ರೇಟ್ ರೆಸಿಪಿ ಮತ್ತು ಮೋಸ್ಟ್ ಪಾಪ್ಯುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಹವ್ಯಕರ ಮದುವೆಯಲ್ಲಿ ನೀವು ಈ ರೆಸಿಪಿಯನ್ನು ನೋಡ್ಬೋದು. ಖಂಡಿತ ಇದ್ದೇ ಇರುತ್ತೆ ಈ ರೆಸಿಪಿ. ಈ ರೀತಿ ತುಪ್ಪವನ್ನು ಎಲ್ಲವನ್ನು ಅಳದೇ ಹಾಕ್ಕೋತೀವಿ. ಯಾಕೆ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಮಾಡಿದರೆ ಮಾತ್ರ ಈ ರೆಸಿಪಿ ಚೆನ್ನಾಗಿ ಆಗುತ್ತೆ. ಹಾಗೆ ಇಲ್ಲಿ 2.25 kg ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀವಿ. 2.25 kg ಸಕ್ಕರೆಯನ್ನು ಹಾಕ್ಕೊಂಡು ಈಗ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಳ ಹಿಡಿಯದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಉದ್ದದಾದ ಮರದ ಸೌಟಿನ ಸಹಾಯದಿಂದ ನಾವು ತಳ ಹಿಡಿಯದಂತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಸ್ವಲ್ಪ ಕೂಡ ತಳ ಹಿಡಿಬಾರ್ದು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ.
ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು, ತುಪ್ಪ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ನೋಡ್ತಾ ಇರ್ಬೋದು ಸಕ್ಕರೆ ಕರಗಿದೆ, ತುಪ್ಪ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇಲ್ಲಿ ರಸಭರಿತವಾಗಿ ಇರುವಂತಹ 1.5 ಲಿಂಬುವನ್ನು ತಗೊಂಡಿದ್ದೀವಿ, ಅದರ ರಸವನ್ನೇ ಹಿಂಡ್ಕೋತಾ ಇದ್ದೀವಿ. ಹಾಗೆ ಇದೇ ತಟ್ಟೆಯಲ್ಲಿ ಇದೇ ಲೋಟದಲ್ಲಿ ನಾವು 3 ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀವಿ. ನಾವು ಯಾವುದೇ ಸಿಹಿ ತಿಂಡಿ ಮಾಡಲಿ ಅದಕ್ಕೆ ಉಪ್ಪನ್ನು ಹಾಕ್ಕೋತೀವಿ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, 1.5 ಹಣ್ಣಾಗುವಷ್ಟು ಲಿಂಬುವನ್ನು ತಗೊಂಡಿದ್ದೀವಿ, 3 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀವಿ. ಹಾಗೆ ನೆನೆಸಿ ಇಟ್ಕೊಂಡಿರುವಂಥ ಕೇಸರಿಯನ್ನು ಕೂಡ ಹಾಕ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು ನೆನೆಸಿ ಇಟ್ಕೊಂಡಿರುವಂಥ ಕೇಸರಿಯನ್ನು ಹಾಕ್ಕೋತಾ ಇದ್ದೀವಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಟೇಸ್ಟ್ ಮತ್ತು ಕಲರ್ಗೋಸ್ಕರ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ವಲ್ಪ ಕೂಡ ತಳ ಹಿಡಿಯದಂತೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ. ಈಗ ಉಪ್ಪು ಮತ್ತು ಲಿಂಬು ರಸವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕ್ಕೋಬೇಕು. ರಸಭರಿತವಾಗಿ ಇರುವಂತಹ 1.5 ಹಣ್ಣನ್ನು ಲಿಂಬು ತಗೊಂಡಿದ್ದೀವಿ. ಹಾಗೆ 3 ಸ್ಪೂನ್ ಉಪ್ಪನ್ನು ಹಾಕ್ಕೋತಾ ಇದ್ದೀವಿ. ಈ ರೀತಿ ತಳ ಹಿಡಿಯದಂತೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆ ಲಿಂಬು ರಸ ಮತ್ತು ಉಪ್ಪಿನ ರಸವನ್ನು ಹಾಕ್ಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು. ಈಗ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಗೋಡಂಬಿಯನ್ನು ಹಾಕ್ಕೋತಾ ಇದ್ದೀವಿ. ಗೋಡಂಬಿ ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಅದನ್ನು ನಾವು ತುಪ್ಪದಲ್ಲೇ ಹುರ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು ಗೋಲ್ಡ್ ಕಲರ್ ಬರೋವರೆಗೂ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ದ್ರಾಕ್ಷಿಯನ್ನು ಕೂಡ ತಗೊಂಡಿದ್ದೀವಿ. ದ್ರಾಕ್ಷಿ ಕೂಡ ನಿಮಗೆ ಬೇಕಾದಷ್ಟನ್ನು ಹಾಕ್ಕೋಬೋದು. ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ಕೋತಾ ಇದ್ದೀವಿ. ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆದು ಹಾಕ್ಕೋತಾ ಇದ್ದೀವಿ, ಗೋಡಂಬಿಯನ್ನು ಹುರಿದು ಹಾಕ್ಕೋತಾ ಇದ್ದೀವಿ, ತುಪ್ಪದಲ್ಲೇ ಹುರಿದು ಹಾಕ್ಕೋತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ತುಪ್ಪ ಮೇಲ್ಗಡೆ ಬರೋವರೆಗೂ ನೀವು ಈ ರೀತಿ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಬರಬೇಕು. ತುಪ್ಪ ಮೇಲೆ ಬಂದ ನಂತರ ಕೇಸರಿ ಸವಿಯಲು ಸಿದ್ಧ. ನೋಡ್ತಾ ಇರ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.